ಆಕಾಶ್ ಪ್ಲೀಸ್ ಹೊರಗ್ ಬಾ, ನನ್ಗೆ ಈ ತರ ತಮಾಷೆ ಎಲ್ಲ ಇಷ್ಟ ಆಗಲ್ಲ. ಆಕಾಶ್ ಆಕಾಶ್ ನನ್ನನ್ನು ಸಾಯಿಸ್ಬೇಡ ಪ್ಲೀಸ್. ಪ್ಲೀಸ್ ಪ್ಲೀಸ್ ಡೋಂಟ್ ಕಿಲ್ ಮೀ. ನನ್ಗೇನು ಮಾಡಬೇಡ ಪ್ಲೀಸ್, ಡೋಂಟ್ ಕಿಲ್ ಮೀ. ಪ್ಲೀಸ್ ನನ್ನನ್ನು ಸಾಯಿಸ್ಬೇಡ. ನನ್ನನ್ನು ಯಾಕೆ ಸಾಯಿಸ್ತಿದ್ಯಾ? ಪ್ಲೀಸ್ ನನ್ನನ್ನು ಸಾಯಿಸ್ಬೇಡ ಪ್ಲೀಸ್. ಇವತ್ತಾದ್ರೂ ಬೇಗ ಬರ್ತೀಯ ಅನ್ಕೊಂಡಿದ್ದೆ, ಆದ್ರೆ ಯಾವತ್ತಿನ ಹಾಗೆ ಲೇಟಾಗೆ ಬಂದೆ. ನಿಮ್ ಲೊಕೇಶನ್ ಸಿಟಿಯಿಂದ ಎಷ್ಟು ದೂರ ಇದೆ ಅಂತಂದ್ರೆ ನಾವು ಕಳೆದೇ ಹೋದ್ವಿ. ಐ ಆಮ್ ಸಾರಿ. ಅಯ್ಯೋ, ನೆಪ ಹೇಳೋದನ್ನ ನಿನ್ನ ಹತ್ರ ಕಲ್ತ್ಕೋಬೇಕು ಕಣ. ಮರಿಯಾ ಮ್ಯಾಮ್, ನಿಮಗೇನು ತೊಂದರೆ ಆಗಿಲ್ಲ ಅಲ್ವಾ ಬರೋದಕ್ಕೆ? ನೋ, ಸಮೀರ್ ಇರುವಾಗ ನನಗೆ ಪ್ರಾಬ್ಲಮ್ ಆಗುತ್ತೆ. ಹಿ ಟೇಕ್ಸ್ ಕೇರ್ ಆಫ್ ಮೀ ಆಸ್ ಆಲ್ವೇಸ್. Hey baby, how are you? You're looking so gorgeous. Hey dude, what's up man? How are you bro? I'm fine. Hello ma'am. Hi. ಹಾಯ್. Hi. Hi. You're looking so hot. Thank you. Hey hi, ಹೇಗಿದ್ಯಾ? ಅಯ್ಯೋ ಏನ್ ಹೇಳ್ತಿದ್ದ Oh my god. ನೋಡು ನಿನ್ನ. ಅಯ್ಯೋ ನೋಡು ಸಮೀರ್, ಆ ಕ್ರಿಯೇಟಿವ್ ಹೆಡ್ಗೆ ಕಾಲ್ ಮಾಡೋ ಮೊದಲು ಯಾಕೆ ಅವನಿಗೆ ಹೇಳು ಲೊಕೇಶನ್ಗೆ ತಲುಪಿಟ್ವಿ ಅಂತ, ಇನ್ನೇನ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ನಾನೇನ್ ಹೇಳ್ತಾ ಇದ್ದೆ, ನಾವ್ ಅಲ್ಲಿಗೆ ಹೋದ್ವಾ, ಅಲ್ಲಿಗೆ ಹೋಗಿ ಇಡ್ಲಿ ವಡ ಆರ್ಡರ್ ಮಾಡಿದ್ವಿ. ಏ ರೋಹಿತ್, ನನ್ನ ಫೋನಲ್ಲಿ ನೆಟ್ವರ್ಕೇ ಇಲ್ಲ. ನಿನ್ ಫೋನ್ ಕೊಡು ಒಂಚೂರು. ತಗೊಳಪ್ಪ. ಆರ್ಡರ್ ಮಾಡಿದ ಇಡ್ಲಿ ವಡೆ ಬರ್ಲಿಲ್ಲ, ಆವಾಗ ಜೋರಾಗಿ ಜಗಳ ಶುರುವಾಯ್ತು. ಅದಾದ್ಮೇಲೆ ಏನೋ ಇದು ಇದ್ರಲ್ಲೂ ಇಲ್ಲ. ಸಮೀರ್, ಇಲ್ಲಿ ಯಾರಿಗೂ ಮೊಬೈಲ್ ನೆಟ್ವರ್ಕ್ ಸಿಕ್ಕೋದಿಲ್ಲಪ್ಪ. ನಾನು ಅವಾಗಿಂದ ಮನೆಗೆ ಫೋನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಾ ಇಲ್ಲ ನೋಡು. ಒಳ್ಳೇದಾಯ್ತಲ್ಲ, ಅಟ್ ಲೀಸ್ಟ್ ಆ ಕಿರಿ ಕ್ರಿಯೇಟಿವ್ ಹೆಡ್ ಪದೇ ಪದೇ ಫೋನ್ ಮಾಡಿ ತಲೆನೇ ತಿನ್ನಲ್ಲ. ಅಲ್ಲ, ಒಂಥರ ಆಕ್ಚುಲಿ ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಅವ್ನು ಪದೇ ಪದೇ ಫೋನ್ ಮಾಡಿ ಸುಮ್ನೆ ಹಿಂಸೆ ಕೊಟ್ಟು ತಲೆ ತಿಂತಾ ಇದ್ದ. ಸೊ ಗಾಯ್ಸ್, ಇದು ಇವತ್ತಿನ ನಮ್ಮ ಶೂಟ್ ಕಾನ್ಸೆಪ್ಟು. ನಮ್ಮ ಮ್ಯಾಗ್ಝಿನ್ನ ಇವತ್ತಿನವರೆಗೂ ಬೆಸ್ಟ್ ಕಾನ್ಸೆಪ್ಟ್ ಇದು, ಫ್ರಂಟ್ ಪೇಜ್. ವಾವ್. Wow. ನೀವು ಬೇಗ ರೆಡಿಯಾಗಿ,
ನಾವು ಆದಷ್ಟು ಬೇಗ ಶೂಟಿಂಗ್ನ ಮುಗಿಸ್ಬಿಟ್ಟು ಈ ಪೀಸ್ಫುಲ್ ಜಾಗನ ಎಂಜಾಯ್ ಮಾಡೋಣ, ಪಾರ್ಟಿ ಮಾಡೋಣ. ಪಾರ್ಟಿನ? ಏನ್ರೋ ನೀವು ಮೊದ್ಲೇ ಹೇಳೋದಲ್ವಾ? ನಾನ್ ರೆಡಿ ಆದ್ರೂ ಆಗ್ತಾ ಇದ್ದೆ. ಮೇಡಮ್, ನೀವು ರೆಡಿ ಆಗೋಕೆ ಸಾಯಂಕಾಲ ಆಗತ್ತೆ. ಏ ಸುಮ್ನಿರೋ ಸಾಕು. ಏನ್ ರೋಹಿತ್, ನಿಜವಾಗ್ಲೂ ಪಾರ್ಟಿ ಮಾಡ್ತಿದ್ದೀರಾ? ಮೇಡಮ್, ರೋಹಿತ್ ಎಲ್ಲಿಗೆ ಹೋದ್ರೂ ಪಾರ್ಟಿ ವ್ಯವಸ್ಥೆ ಆಗೇ ಇರುತ್ತೆ. ಓಕೆ. ಬೇಬಿ, ರೋಹಿತ್ ನೆನ್ನೆನೆ ಎಲ್ಲದನ್ನು ರೆಡಿ ಮಾಡಿದ್ದ. ವಾವ್, ಸಖತ್ ಮಜಾ ಬರುತ್ತೆ ಅಲ್ವಾ, ಲಾಸ್ಟ್ ಟೈಮ್ ತರ. ಅರೆ ವಾ ರೋಹಿತ್. ಸೊ ಎಲ್ಲ ರೆಡಿನಾ? ಹಾ, okay. ನಡೀರಿ. ಇದೇ ನಮ್ಮ ಲೊಕೇಶನ್. ವಾವ್, ಫಸ್ಟ್ ಶೂಟ್ನ ಆ ನೀರ್ ಹತ್ರ ಮಾಡೋಣ. ವಾಟ್ ಅ ಸೆಕ್ಸಿ ಲೊಕೇಶನ್ ಮ್ಯಾನ್. ಚೆನ್ನಾಗಿದೆ. ಇಂಥ ಒಳ್ಳೆ ಲೊಕೇಶನ್ ನಿನಗೆ ಹೆಂಗೋ ಸಿಕ್ತು? ನಾನು ಅನ್ಕೊಂಡಿದ್ದೆ ಆಗ ಸ್ವಲ್ಪ ಡಿಫ್ರೆಂಟ್ ಲೊಕೇಶನ್ ಬೇಕು ಅಂತ. ಆಗ ಶೂಟ್ ಪಡಿಗೆ ಶೂಟು ಆಗುತ್ತೆ, ಎಂಜಾಯ್ಮೆಂಟು ಆಗುತ್ತೆ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ರಾತ್ರಿ ಪೂರ್ತಿ ಮಜಾ ಮಾಡ್ಬೋದು. ಏನಂತೀಯ? ಸರಿ, ಹಾಗಾದ್ರೆ ನೋಡ್ಕೊಂಬರ್ತೀನಿ. ಹಾ ನೋಡ್ಕೊಂಬ. ರೋಹಿತ್, ಮೊದಲು ಚೇಂಜ್ ಏನಿರುತ್ತೆ, ಇಂಡಿಯನ್ ಅಥವಾ ವೆಸ್ಟರ್ನ್? ಝೋಯಾ, ಮೈ ಡಿಯರ್ ಝೋಯಾ, ಯು ನೋ ವೆರಿ ವೆಲ್ ಐ ಲೈಕ್ ಸೆಕ್ಸಿ ಲೆಗ್ ಪೀಸ್. ಓಕೆ, ಸೊ ವಾಟ್ ಕ್ಯಾನ್ ಐ ಡೂ ಬೇಬಿ? ಸೊ ಅಷ್ಟೊಂದು ರೊಮ್ಯಾಂಟಿಕ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಕಾನ್ಸೆಪ್ಟ್ ಪ್ರಕಾರ ನಾವು ಫಸ್ಟ್ ಶೂಟ್ ವೆಸ್ಟರ್ನ್ ಲುಕ್ಕಲ್ಲಿ ಮಾಡೋಣ. ಸೊ ಬೇಬಿ, ಬೇಗ ಮಾಯನ್ನ ರೆಡಿ ಮಾಡು. ಸರಿ, ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ ಮಾಡೆಲ್ ರೆಡಿ ಇರ್ತಾಳೆ. ರೋಹಿತ್, ಬಿಯರ್, ಚಿಲ್ಡ್ ಬಿಯರ್. ಥ್ಯಾಂಕ್ ಯು ರಾಕೇಶ್. ಮತ್ತೆ ಅದು ಲೆಗ್ ಪೀಸ್ ಕತೆ ಏನಾಯ್ತು? ಅಷ್ಟೇ ತಾನೇ, ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಾಗಿದೆ, ಬೆಂಕಿ ಹಾಕೋದು, ರೆಡಿ ಮಾಡೋದು. ನಿಮ್ ಲೆಗ್ ಪೀಸು ರೆಡಿ ಆಯ್ತು ಅಂತ ಅನ್ಕೊಳ್ಳಿ. ಥ್ಯಾಂಕ್ ಯು. ಏ ರಾಕೇಶ್, ಏನಾಯ್ತು? ಇನ್ನ ಬೆಂಕಿ ಹಾಕೇ ಇಲ್ವಲ್ಲೋ? ಅಣ್ಣ, ಈ ಸೌದೆ ಎಲ್ಲ ಇನ್ನ ತುಂಬಾ ಹಸಿ ಇದೆ. ಬೆಂಕಿಗೆ ಒಣಗಿರೋ ಕಟ್ಟಿಗೆ ತರ್ಬೇಕಣ ಕಾಡಿಂದ. ಅಷ್ಟೇ ತಾನೇ ಮಗ? ಅಲ್ಲಿ ನೋಡು, ಎದುರುಗಡೆಗೆ ಇಷ್ಟು ದೊಡ್ಡ ಕಾಡಿದೆ. ನಿನಗೆ ಬೇಕಾಗಿರೋಂಥ ಒಣಗಿದ ಕಟ್ಟಿಗೆ ಅಲ್ಲಿ ಸಿಗುತ್ತೆ, ಹೋಗು. ಅಯ್ಯೋ, ನಾನಂತೂ ಗಮನನೇ ಕೊಡ್ಲಿಲ್ಲ ಅಣ್ಣ. ನೋಡು ರಾಕೇಶ್, ಕಾಡಲ್ಲಿ ಹೋಗ್ತಾ ಇದೀಯಾ, ಸ್ವಲ್ಪ ಹುಷಾರಾಗೋಗು. ಯಾಕಣ? ಕಾಡಲ್ಲಿ ಸಿಂಹನ ಹುಲಿನಾ? ಏಯ್, ಯಾಕೆ ಹೆದರ್ತೀಯೋ? ಕೈಯಲ್ಲಿ ಕಟ್ಟಿಗೆ ಇರುತ್ತಲ್ಲ, ತೆಗೆದೊಂದು ಕೊಡು. ಯಾರ್ಗೆ? ನನಗ ಇಲ್ಲ ಸಿಂಹಕ್ಕ? ಏನ್ ಹೇಳ್ತಾ ಇದೀಯ ನೀನು? ಇಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾವ ಪ್ರಾಣಿನೂ ಇಲ್ಲ. ಏನಣ್ಣ ನೀವೂನು? ಅಯ್ಯೋ ದೇವ್ರೆ, ಈ ಒಣಗಿರೋ ಕಟ್ಟಿಗೆ ಎಲ್ಲಪ್ಪ ಸಿಗುತ್ತೆ? ಹೋಲ್ಡ್ ಹೋಲ್ಡ್ ಹೋಲ್ಡ್. ಬೇಬಿ, ಚಿನಪ್ ಚಿನಪ್. ಎಕ್ಸ್ಪ್ರೆಷನ್ ಬೇಕು ಮಾರಿಯಾ. ಹಾಟ್ ಹಾಟ್, ಇನ್ನೂ ಎಕ್ಸ್ಪ್ರೆಷನ್ ಬೇಕು. ವಾವ್, ಲವ್ಲಿ ಪೋಸ್.
ಅಣ್ಣ 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 ಓ ಅಣ್ಣ ನೀನ್ ಇಲ್ಲೇ ಇರ್ತೀಯಾ? ಅಣ್ಣ ಇಲ್ಲೇ ಇರ್ತೀನಿ. ಈ ಕಾಡಲ್ಲಿ? ಹಾ, ಕಾಡಲ್ಲೇ ಇರ್ತೀನಿ. ಇಲ್ಲೇ ಹತ್ತಿರದಲ್ಲೇ ನನ್ನ ಮನೆ ಇದೆ. ಓ ಹೌದಾ, ಹಂಗಾರೆ ನೀನು ಕಟ್ಟಿಗೆ ತಗೊಂಡೋಗಕ್ ಬಂದ? ಹೌದಣ್ಣ, ಕಟ್ಗೆ ತಗೊಂಡೋಗಕ್ ಬಂದಿದ್ದೆ. ಊಟ ನನ್ನ ಹೆಂಡ್ತಿನ ತಿನ್ಬೇಕಿತ್ತು. ನನ್ನ ಹೆಂಡ್ತಿ ಊಟ ಮಾಡ್ಬೇಕಿತ್ತು. ಕಟ್ಗೆ ತಗೊಂಡೋಗಕ್ ಬಂದಿದ್ದೆ. ಕಟ್ಗೆ ಇಲ್ದೆ ಅಡ್ಗೆ ಮಾಡಕ್ ಆಗಲ್ವಲ್ಲ. ನೀವಿಲ್ಲೇನ್ ಮಾಡ್ತಿದ್ದೀರಾ? ಅಯ್ಯೋ, ಶೂಟಿಂಗ್ಗೆ ಅಂತ ಇಲ್ಲಿಗೆ ಬಂದ್ವಿ ನಾವು. ಬೆಂಕಿ ಹಾಕಕ್ಕೆ ಕಟ್ಟಿಗೆ ಬೇಕಾಗಿತ್ತು, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಶೂಟಿಂಗ್ ಪಿಕ್ಚರಾ? ಚಿಕ್ಕ ವಯಸ್ಸಲ್ಲಿ ತುಂಬಾ ನೋಡ್ತಿದ್ದೆ ನಾನು. ಮುಗಾಂಬೋಗೆ ಮಜಾ ಬಂತು. ಏ ಆ ಥರ ಪಿಕ್ಚರ್ಗಲ್ಲ ಅಣ್ಣ ಬಂದಿರೋದು, ಫೋಟೋ ಶೂಟಿಗೆ ಬಂದಿರೋದು. ಫೋಟೋ ಶೂಟ್ ನಮ್ದು. ಫೋಟೋ ತೆಗಿಯಕ್ ಬಂದಿದ್ದೀರಾ? ಹ್ಞೂ ಅಣ್ಣ, ಅದೇನೆ ಫೋಟೋ ತೆಗಿಯಕ್ ಬಂದಿರೋದು. ಅಣ್ಣ, ನನ್ನ ಹೆಂಡತಿದ ಒಂದು ಫೋಟೋ ತೆಗಿಯೋಣ. ತುಂಬಾ ಚೆನ್ನಾಗಿದೆ. ಏ ಬಿಡು ನನ್ನ, ನಾನು ಬರೀ ತಗೊಂಡೋಗಿ ಬಂದಿದ್ದೀನಿ ಬಿಡು. ಈ ಕಟ್ಟಿಗೆ ಇಟ್ಕೊಳ್ಳಿ ಅಣ್ಣ, ಬೇಕಾದ್ರೆ ಕೊಡ್ತೀನಿ. ಈ ಪೂರ್ತಿ ಕಾರ್ಡ್ನ ಕತ್ರ ಹಾಕ್ಬಿಡ್ತೀನಿ. ಒಂದೇ ಒಂದು ಫೋಟೋ ತೆಗೆದುಕೊಳ್ಳೋಣ. ಬಿಡು ಬನ್ನಿ ಬಾ. ಏನೋ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದ್ದಾಳೆ. ಕೊಡ್ಲಿ, ಮರ್ತ್ಬಿಟ್ನೆ. ಲವ್ಲಿ, ಗುಡ್ ಜಾಬ್. ಯಾ ಬನ್ನಿ ಅಣ್ಣ. ಅಯ್ಯೋ ಬರ್ತಾ ಇದೀನಿ ತಡಿ. ಬೇಗ ಬೇಗ ಬನ್ನಿ ಅಣ್ಣ. ಬರ್ತೀನಿ ನಡಿಯಪ್ಪ. ಬನ್ನಿ ಅಣ್ಣ. ಅಯ್ಯೋ ಸರಿ, ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನಡಿ. ಬನ್ನಿ ಅಣ್ಣ, ಆರಾಮಾಗಿ ನಿಂತ್ಕೊಳ್ಳಿ. ಅಲ್ಲಿ ನೋಡಿ ಅಣ್ಣ, ಅವಳ ನನ್ನ ಹೆಂಡತಿ ಪುಷ್ಪವತಿ. ಪುಷ್ಪವತಿ, ಪುಷ್ಪವತಿ, ಅಣ್ಣಂಗೆ ನಮಸ್ಕಾರ ಮಾಡಮ್ಮ. ಚೆನ್ನಾಗಿದ್ದಾಳಲ್ವಾ? ಹೇಗಿದ್ದಾಳೆ? ನಾಚಿಕೆ ಅವಳಿಗೆ, ಸ್ವಲ್ಪ ನಾಚಿಕೆ ಅವಳಿಗೆ. ಯಾರು ಇವಳ ನಿನ್ನ ಹೆಂಡತಿ? ನಿಂಗೇನಾರು ತಲೆಗೆಲ್ಲ ಕೆಟ್ಟಿದ್ಯಾ? ಅಯ್ಯೋ ಅಣ್ಣ, ಯಾಕೆ ಬೇಜಾರು ಮಾಡ್ಕೊಂಡ್ರಿ? ಇವಳದೊಂದು ಫೋಟೋ ತೆಗೀರಿ ಅಲ್ಲ, ದಯವಿಟ್ಟು ತೆಗೀರಿ. ಅಯ್ಯೋ ಲೇ ಹುಚ್ಚ, ನಿಂಗೇನಾರು ತಲೆ ಕೆಟ್ಟಿದ್ಯೇನೋ? ಈ ಅಸ್ಥಿ ಪಂಜರನ್ನ ಹೆಂಡತಿ ಅಂತ ಹೇಳ್ತಿದ್ಯಾ? ಅದು ಸುಂದರವಾಗಿದ್ದಾಳಂತೆ. ನೋಡಿ ಅಣ್ಣ, ನೀವು ಫೋಟೋ ತೆಗಿಯಲ್ಲ ಅಂದ್ರೆ ಬಿಟ್ಬಿಡಿ. ನನ್ನ ಹೆಂಡತಿನ ಅಸ್ಥಿ ಪಂಜರ ಅನ್ಬಿಡಿ. ನನಗೆ ಯಾಕೋ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಅದು ಈ ಮೂಳೆನ ತೋರಿಸ್ಕೊಂಡು. ನಿನಗೆ ಅಸ್ಥಿ ಪಂಜರ ತರ ಕಾಣಿಸ್ತಾಳ ಅವಳು? ಮೂಳೆಗಳ ರಾಶಿನ ಇವಳು? ಇರು, ನಿನಗೆ ಮಾಡ್ತೀನಿ. ಕೊಡ್ಲಿ, ನನ್ ಕೊಡ್ಲಿ, ಎಲ್ಲಿ ಕೊಡ್ಲಿ? ನಿಂತ್ಕೊಳ್ಳೋ, ಕೊಡ್ಲಿ, ನಿಂತ್ಕೊಳ್ಳೋ. ಏಯ್, ಏನೋ ಇದು ಮೊಬೈಲಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲೋ? ಹೌದು ಕಣೋ, ಬರ್ತಾನೆ ಇಲ್ಲ. ಅಂದಾಗೆ ಇನ್ನ ಎಷ್ಟು ಚೇಂಜಸ್ ಬಾಕಿ ಇದೆ? ಇನ್ನು ಈ ಚೇಂಜ್ ಆದ್ಮೇಲೆ 2 ಚೇಂಜ್ ಇದೆ. ಓ ಮೈ ಗಾಡ್, ಹೌದೇನೋ? ಝೋಯಾ, ಹೇಳೋ ಅವಳಿಗೆ ಸ್ವಲ್ಪ ಬೇಗ ರೆಡಿ ಮಾಡ್ಸಕ್ಕೆ. ಝೋಯಾ, ಡೂ ಫಾಸ್ಟ್ ಬೇಬಿ. ಯಾವ ಬೇಬಿ? ಝೋಯಾ, ಬೇಗ ಬೇಗ ರೆಡಿ ಮಾಡು, ಕಮಾನ್, ಫಟಾಫಟ್. ಜಸ್ಟ್ 2 minutes ಡಿಯರ್.
Fantastic job, Maria. Lovely pose. Next change. Come on. Come on. ಏನ್ ರೋಹಿತ್ ಚೆನ್ನಾಗಿ ಕಾಣ್ತಿದ್ದೀನಾ? ಕೊಂದ್ಬಿಡ್ತೀಯ ನನ್ನನ್ನ. ಹಾಗೇನೆ ಏನ್ ಮಾಡ್ತೀಯ ಪ್ಯಾಕಪ್ ಆದ್ಮೇಲೆ? ಯಾಕೆ? ನಾನೇನ್ ಮಾಡ್ತೀನೋ ನೀನು ಅದನ್ನೇ ಮಾಡ್ತೀಯಾ? ಖಂಡಿತ. ಅಂದ್ಹಾಗೆ ಏನ್ ಮಾಡ್ತಾ ಇದೀಯಾ? ಸೂಸೈಡ್. ನಿನ್ ರೊಮ್ಯಾನ್ಸ್ ಮುಗ್ದಿದ್ರೆ ಕೆಲ್ಸದ ವಿಚಾರ ಮಾತಾಡೋಣ. ನನ್ ಪ್ರೀತಿ ಯಾವತ್ತಿದ್ರು ನಿನ್ಗೆ ಕಣೆ. ಹೌದಾ? ಬರೀ ತಮಾಷೆಗೋಸ್ಕರ ಅಷ್ಟೇ. ಮತ್ತೆ ಇದನ್ನ ಇಟ್ಕೊಂಡು ನಿಂಗೆ ಸ್ವಲ್ಪ ಉರಿಸ್ಬೋದಲ್ವಾ, ಅದಕ್ಕೆ. ಓಡಿಯಲಿ. ಬೇಬಿ, ಆರ್ ಯು ಜೆಲಸ್? ನೆಕ್ಸ್ಟ್ ಚೇಂಜ್. ಓಕೆ. ಯಾಕೆ ಕೋಪ ಮಾಡ್ಕೋತೀಯ? ಗಾಯ್ಸ್, ಇವತ್ತು ಶೂಟಿಂಗ್ ಅಂತೂ ಸಿಕ್ಕಾಪಟ್ಟೆ ಮಜಾ ಬಂತು. ಯು ಜಸ್ಟ್ ಚಿಲ್ ಬೇಬಿ. ಥ್ಯಾಂಕ್ ಯು. ಸೀರಿಯಸ್ಲಿ ಆಸಮ್. ಅಂದ್ಹಾಗೆ ಈ ರಾಕೇಶ್ ಯಾಕೆ ಇನ್ನೂ ಬಂದಿಲ್ಲ? ಇಡೀ ಕಾಡ್ನೆ ಕಡಿತಾ ಇದ್ದಾನಲ್ಲಪ್ಪ, ಅದಕ್ಕೇನೆ. ನನ್ಗಂತೂ ತುಂಬಾನೇ ಹೊಟ್ಟೆ ಹಸುವಾಗ್ತಿದೆ. ಇವನದ್ ಯಾವಾಗ ಬರ್ತಾನೋ ಏನೋ. ಡೋಂಟ್ ವರಿ ಕಣ್ರೋ, ನಾನೇ ಬೆಂಕಿ ಅಂಟ್ಸಕ್ಕೆ ಟ್ರೈ ಮಾಡ್ತೀನಿ, ಬನ್ನಿ ನಡಿ. ಓಹೋ, Okay. ಇದಪ್ಪ ಮಾತು ಅಂದ್ರೆ. ಆಲ್ ದಿ ಬೆಸ್ಟ್. ಬಿಟ್ಬಿಡು, ನಾನು ಬಿಟ್ಬಿಡು, ಬಿಟ್ಬಿಡು, ಬಿಡು, ಬಿಡು ನನ್ನ. ಬಿಚ್ಚು, ಬಿಚ್ಚು ನನ್ನ, ಬಿಟ್ಬಿಡು. ಬಿಚ್ಚು, ಬಿಚ್ಚು ಪ್ಲೀಸ್, ಬಿಟ್ಬಿಡು ನನ್ನ. ಯಾಕೋ ಹೀಗೆ ಮಾಡ್ತಿದ್ಯಾ? ಬಿಡು, ಬಿಡು ನನ್ನ. ಅಯ್ಯೋ ಪ್ಲೀಸ್ ಬಿಟ್ಬಿಡು. ಬಿಚ್ಚು, ಬಿಚ್ಚು ಪ್ಲೀಸ್. ತಗೋ, ಟೀ ಕುಡಿ. ಸಕ್ಕರೆ ಕಡಿಮೆ ಹಾಕಿದ್ದೀನಿ. ಹಾಂ, ಕಡಿಮೆ ಹಾಕಿದ್ದೀನಿ. ಗೊತ್ತು ನನಗೆ ಶುಗರ್ ಆಗುತ್ತೆ ನಿಂಗೆ ಅಂತ. ಲೇ ಬಿಚ್ಚ ನನ್ನ. ಬಾ ಮುಚ್ಚು. ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಾ ಇದ್ದೀನಿ, ಗೊತ್ತಾಗ್ತಿಲ್ಲ ನಿನಗೆ? ಅಯ್ಯೋ, ಅವನು ಅತಿಥಿ ಆದರೆ ಏನಂತೆ? ಏನಾದರೂ ಮಾತಾಡ್ಬೋದಾ? ನಾನು ಸುಮ್ಮನೆ ಇರ್ಬೇಕಾ? ಈಗ ನಂದೇ ತಪ್ಪು ಅಂತಿದ್ದೀಯ ನೀನು. ಇವನೇ ನಿನಗೆ ಅಸ್ಥಿ ಪಂಜರ ಅಂತಂದಿದ್ದು. ನೀನು ಅಸ್ಥಿ ಪಂಜರನಾ? ನೀನು ಮೂಳೆಗಳ ರಾಶಿನಾ? ಬಿಚ್ಚೋ ಪ್ಲೀಸ್. ಇರೋ ನಿನಗೆ, ನೀನು ಹೀಗೆಲ್ಲ ಮಾತು ಕೇಳಲ್ಲ ನೀನು. ಬಿಚ್ಚಲೇ ಹುಚ್ಚ. ಈಗ ನೋಡ್ದ? ಈಗ ನೋಡಿದ್ಯಾ? ನಾನು ಹುಚ್ಚ ಅಂದ ಅವ್ನು ನನಗೆ. ನಾನು ಹುಚ್ಚನಾ? ಬಿಚ್ಚಲೇ. ನಾನು ಹುಚ್ಚ ಏನೋ? ನಾನು ಹುಚ್ಚ, ನಾನೊಬ್ಬ ಹುಚ್ಚ. ಬಿಚ್ಚಲೇ, ಬಿಚ್ಚೋ. ಬಿಚ್ತೀನಿ ಕಣೋ, ನಿನ್ ತಲೆಯಲ್ಲಿರೋದನ್ನೆಲ್ಲ ಬಿಚ್ತೀನಿ ಈಗ. ಅದನ್ನೆಲ್ಲ ಬಿಚ್ಬಿಟ್ರೆ ನೀನು ಯಾರಿಗೂ ಇನ್ಮೇಲೆ ಅಸ್ಥಿ ಪಂಜರ ಅಂತ ಅನ್ನೋದಿಲ್ಲ. ಹುಚ್ಚ ಬಿಡೋ ನನ್ನ, ಬಿಟ್ಬಿಡು. ನನ್ನ ಫ್ರೆಂಡ್ಸ್ ಬರ್ತಾರೋ, ನನ್ನ ಹುಡ್ಕೊಂಡು ಬರ್ತಾರೆ ಇಲ್ಲಿಗೆ.
ನಾನು ಒಬ್ಬ ಹುಚ್ಚ, ನಾನು ಒಬ್ಬ ಹುಚ್ಚ, ನಾನು ಒಬ್ಬ ಹುಚ್ಚ, ನಾನು ಒಬ್ಬ ಹುಚ್ಚ, ನಾನು ಹುಚ್ಚ, ನಾನು ಹುಚ್ಚ. ಪಂಕಜ್, ಈ ಚೇಂಜ್ಗೆ ನಾವು ವಾರ್ಮ್ ಟೋನ್ ಯೂಸ್ ಮಾಡೋಣ. ಅದರ ಮೇಕಪ್ ಈ ಥರ ಇರಬೇಕು. ಓಕೆ, ಡನ್. ಓಕೆನಾ? ಬೈ ಬೇಡ, ಒರೆಸ್ತಾ ಇದ್ದೀನಲ್ಲ. ತಪ್ಪು ತಪ್ಪು ಯೂನ್ ಮಾಡ್ತಾನೆ, ಅದಕ್ಕೆ ನಾನು ಬಯಸ್ಕೋಬೇಕೀಗ. ಗಾಯ್ಸ್, ಇವತ್ತಿನ ಸೂಪರ್ ಪಾರ್ಟಿ ರೋಹಿತ್ ಕಡೆಯಿಂದ. ಗಾಯ್ಸ್, ನಿಮ್ಗೇನ್ ಅನ್ಸುತ್ತೆ? ರಾಕೇಶ್ ಹೋಗಿ ತುಂಬಾ ಹೊತ್ತಾಯ್ತಲ್ವಾ? ಅರೆ, ಟೈಮ್ ಅಂತೂ ಹಾಗೆ ಆಗುತ್ತೆ. ಇಡೀ ಕಾಡೆ ಕಡಿಬೇಕಲ್ಲ ಅವನು. ಸೀರಿಯಸ್ ಆಗಿರೋ, ತುಂಬಾನೇ ಟೈಮ್ ಆಯ್ತು. ಇಟ್ಸ್ ನಾಟ್ ಅ ಜೋಕ್, ಶಿ ಇಸ್ ರೈಟ್. ರಾಕೇಶ್ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿಲ್ಲ ತಾನೆ? ರೋಹಿತ್, ಆ ಸಿಂಹದ ವಿಚಾರ ನೀನು ಹೇಳಿದ್ದು ಜೋಕ್ ತಾನೆ? ಆಬ್ವಿಯಸ್ಲಿ ಕಣ, ಅದು ತಮಾಷೆನೇ. ಇಲ್ಲ ಅಂದಿದ್ರೆ ನಾನು ಹೋಗಕ್ ಬಿಡ್ತಿದ್ನಾ? ಆದ್ರೆ ಹೆಚ್ಚು ಕಡಿಮೆ 2 hours ಆಗೋಯ್ತಲ್ವೇನೋ? ಕೂಲ್ ಡೌನ್ ಕಣವ. ಅವನು ತುಂಬ ಕಟ್ಟಿಗೆ ಕಡಿಬೇಕು ಅಂತ ಹೇಳಿ ಟೈಮ್ ತಗೋತಿದ್ದಾನಷ್ಟೇ. ಜಸ್ಟ್ ಥಿಂಕ್ ಪಾಸಿಟಿವ್ ಫ್ರೆಂಡ್ಸ್. ಎಸ್, ಹಿ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಆಮೇಲೆ ಅವನನ್ನು ಹುಡ್ಕೊಂಡು ಹೋಗೋಣ. ಸರಿ, ಈಗ ಹೊಟ್ಟೆ ಅಂತೂ ತುಂಬಿತು, ಬನ್ನಿ ಬೇಗ ಕೆಲಸ ಮುಗಿಸ್ಬಿಡೋಣ. ಗೈಸ್, ಟೈಮ್ ವೇಸ್ಟ್ ಮಾಡೋ ಹಾಗೇ ಇಲ್ಲ. ಆದಷ್ಟು ಬೇಗ ಈ ಲಾಸ್ಟ್ ಚೇಂಜ್ನ ಮುಗಿಸ್ಬಿಡೋಣ. ಅದಾದಮೇಲೆ ಬ್ರೇಕ್ ತಗೋಣ, ಆಮೇಲೆ ನೈಟ್ ಶೂಟ್ ಮಾಡಿ ಪ್ಯಾಕಪ್, ಮತ್ತೆ ಆಮೇಲೆ ಪಾರ್ಟಿ ಹೋಲ್ ನೈಟ್. ಯಸ್, ಸೂಪರ್ ಪಾರ್ಟಿ. ನೀನು ಮಹಾರಾಣಿಯಾಗಿ ಕೂತಿರ್ತೀಯ, ಕೆಲಸ ಎಲ್ಲ ನಾನು ಮಾಡ್ಬೇಕಿಲ್ಲಿ. ಮನುಷ್ಯ ನಾನು, ಮಷಿನ್ ಅಲ್ಲ. ಮಾಡ್ತಾ ಇದ್ದೀನಿ, ಸುಮ್ನಿರೋ. ಲವ್ಲಿ ಶಾಟ್, ಬ್ಯಾಕಪ್. ವಾವ್. ಹೇ ರಾಕೇಶ್, ಇನ್ನೂ ಬಂದೇ ಇಲ್ವಲ್ಲ? ಏನೋ ಪ್ರಾಬ್ಲಮ್ ಆಗಿದೆ. ಓ ಗಾಡ್, ಏನೋ ಅದಿದ್ರೆ ಸಾಕು. ಗಾಯ್ಸ್, ನಾವ್ ಈಗ್ಲೇ ಹೋಗಿ ರಾಕೇಶ್ನ ಹುಡುಕ್ಬೇಕು ಅಂತ ಅನ್ನಿಸ್ತಾ ಇದೆ. ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಒಟ್ಟಿಗೆ ಕಾಡು ಒಳಗೆ ಹೋಗೋದು ಬೇಡ. ಕೆಲವ್ರು ಇಲ್ಲೇ ಇರಲಿ. ಒಂದು ವೇಳೆ ರಾಕೇಶ್ ಇಲ್ಲಿಗೆ ಬಂದರೆ ನಮಗೆ ಇನ್ಫಾರ್ಮ್ ಮಾಡಲಿ. ರೈಟ್. ಎಸ್, ಈಸ್ ರೈಟ್. ಯಾಕಂದ್ರೆ ಇದು ತುಂಬ ದಟ್ಟವಾದ ಕಾಡು, ಮತ್ತೆ ನಮ್ಮ ಫೋನಲ್ಲಿ ನೆಟ್ವರ್ಕು ಇಲ್ಲ. ನಾನು ಮತ್ತು ಪಂಕಜ್ ಇಬ್ರು ಹೋಗ್ತೀವಿ.
ನೀವು 3 ಜನ ಇಲ್ಲೇ ಇದ್ದು ನಮಗೆ ವೇಟ್ ಮಾಡಿ. ಸಮೀರ್, ರಾಕೇಶ್ ವಾಪಸ್ ಬರ್ತಿದ್ದಂಗೆ ನೀವಿಬ್ರು ಕಾರ್ ಹಾರ್ನ್ ಹೊಡೆದು ನಮಗೆ ಸಿಗ್ನಲ್ ಕೊಡಬೇಕು. ನಾವು ಎಷ್ಟು ದೂರ ಇರ್ತೀವೋ ಗೊತ್ತಿಲ್ಲ, ಆದರೆ ಹಾರ್ನ್ ಶಬ್ದ ನಮಗೆ ಕೇಳಿಸಿದ್ರು ಕೇಳಿಸ್ಬೋದು. ದ್ಯಾಟ್ಸ್ ಅ ಗುಡ್ ಐಡಿಯಾ. ಆದ್ರೆ ನೀವೆಲ್ಲ ಹುಷಾರಾಗಿರಿ. ಓಕೆ ಸಮೀರ್, ಸರಿ, ಬಾಯ್. ಟೇಕ್ ಕೇರ್ ಮ್ಯಾನ್. ಓಕೆ ಬೇಬಿ. ಮಾರಿಯಾ, ಹುಷಾರು. ಬಾಯ್. ಯಾ. ನಡಿ ಹೋಗೋಣ. ಇದನ್ನ ಬ್ಯಾಗಲ್ಲಿ ಇಟ್ಬಿಡು ಸೋಯಾ. ಬಾಯ್. ರಾಕೇಶ್, 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 ಎಲ್ಲೋದೆ ರಾಕೇಶ್? ರಾಕೇಶ್, ರಾಕೇಶ್, ಏಯ್ ರಾಕೇಶ್, ಎಲ್ಲಿ ಬಚ್ಚಿಟ್ಕೊಂಡಿದ್ಯೋ? ಬರೀ ನಾನೊಬ್ಬನೇ ಲವ್ ಮಾಡ್ತೀನಿ ನಿನ್ನ ಪ್ರೀತಿಸಲ್ವಾ? ನಿಂಗೆ ಯಾರ ಜೊತೆ ಆದರೂ ಸಂಬಂಧ ಇದೆನಾ? ಯಾರ ಜೊತೆ ಇವನ್ ಜೊತೆ ಅಂತೂ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಇವನಂತೂ ಸತ್ತೋಗಿದ್ದಾನೆ. ಇನ್ಯಾರ ಜೊತೆ ಸಾಯಿಸ್ತೀನಿ ಅವ್ರನ್ನ. ಅರ್ಥ ಆಯ್ತಾ ನಿಂಗೆ? ಈಗ ನೋಡ್ತೀನಿ ನಿನ್ ಮನೆಯಿಂದ ಹೇಗೆ ಹೊರಗೆ ಬರ್ತೀಯಾ ಅಂತ. ರೋಹಿತ್, ಹಸಿ ರಕ್ತ. ರಾಕೇಶ್ಗೇನಾದ್ರೂ ಕಾಡು ಪ್ರಾಣಿ? ಇಲ್ಲ ಇಲ್ಲ, ನನಗಾಗನ್ಸಲ್ಲ. ಒಂದ್ ವೇಳೆ ರಾಕೇಶ್ನ ಯಾವುದಾದ್ರೂ ಕಾಡು ಪ್ರಾಣಿ ಎತ್ಕೊಂಡೋಗಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ರಕ್ತ ಇರೋದು. ಇಲ್ಲಿ ಆ ರೀತಿ ಇಲ್ಲ. ಮತ್ತೆ ಹಾಗೇನೆ ಇಲ್ಲಿ ಯಾವುದೂ ಕಾಡು ಪ್ರಾಣಿನೂ ಇಲ್ಲ. ನಾನು ಪೂರ್ತಿ ಇನ್ಫಾರ್ಮೇಶನ್ ತಗೊಂಡೇ ಬಂದಿದ್ದೀನಿ. ಇಲ್ಲಿ ನೋಡಪ್ಪ, ಇಲ್ಲಿ ನೋಡು, ಯಾರೋ ಕಾಡು ಮನುಷ್ಯ ಇರಬೇಕು. ಅಂದಹಾಗೆ ನಾವಿಲ್ಲಿ ಶೂಟಿಂಗಿಗೆ ಬಂದಿದ್ದೀವಿ. ನಮ್ಮ ಒಬ್ಬ ಕ್ರೂ ಮೆಂಬರ್ ಅಂದರೆ ನಮ್ಮ ಜೊತೆಗೆ ಬಂದವನೊಬ್ಬ ಖಡ್ಗೆ ತೊಗೊಂಬರೋದಕ್ಕೆ ಅಂತ ಈ ಕಾಡು ಒಳಗಡೆ ಬಂದ. ತುಂಬ ಹೊತ್ತಾಯಿತು, ಇನ್ನೂ ವಾಪಸ್ಸೇ ಬಂದಿಲ್ಲ. ನೀವು ಅವನನ್ನು ಎಲ್ಲಾದರೂ ನೋಡಿದ್ದೀರಾ? ಬಿಳಿ ಬಟ್ಟೆ ಹಾಕಿದ್ದ ಅಲ್ವಾ? ಹಾಂ ಹೌದು, ನನ್ನಷ್ಟೇನು ಚೆನ್ನಾಗಿರ್ಲಿಲ್ಲ ಅಲ್ವಾ? ಏನು? ಹೌದು, ಅವನೇ ಅವನು ನಮ್ಮ ಮನೇಲಿ ಮಲಗಿದ್ದಾನೆ. ಏನೋ? ನಿನ್ನ ಮನೇನಲ್ಲ,
ಹಾ ಹ್ಞೂ ಅವನು ಬೆಳಿಗ್ಗೆ ನನ್ನ ಹೆಂಡತಿ ಫೋಟೋ ತೆಗೆಯೋದಕ್ಕೆ ಅಂತ ಬಂದಿದ್ದ. ಮತ್ತಲ್ಲೇ ಮಲ್ಕೊಂಡ್ಬಿಟ್ಟ. ಮಲಗಿದಾನಾ? ಹಾ ಸರ್, ನಾನು ತುಂಬಾನೇ ಎಬ್ಬಿಸ್ದೆ ಅವ್ರನ್ನ. ಅವನು ಹೇಳ್ದ ನಾನು ಹೋಗಲ್ಲ ಅಂತ. ಹೌದಾ, ಅಲ್ಲಿ ಕಟ್ಗೆ ತರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ರೆಸ್ಟ್ ತಗೋತಾ ಇದ್ದಾನೆ. ಇಲ್ಲಿ ನೋಡಪ್ಪ, ನೀನು ನಮ್ಮನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ ಹೇಗೆ? ಖಂಡಿತ ಅಣ್ಣ, ಬನ್ನಿ ಬನ್ನಿ ಬನ್ನಿ. ನಾನು ನಿಮಗೆ ನನ್ನ ಹೆಂಡತಿನ ಪರಿಚಯ ಮಾಡಿಸ್ತೀನಿ. ತುಂಬ ಚೆನ್ನಾಗಿದ್ದಾಳೆ ನನ್ನ ಹೆಂಡತಿ. ಅವಳಿಗೆ ನಿಮ್ಮನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅರೆ ಅರೆ, ಬನ್ನಿ ಸರ್, ಏನಾಯ್ತಾ? ಬನ್ನಿ 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 ಹೋಗೋಣ. ಅಂದ್ಹಾಗೆ ನಿನ್ನ ಮನೆ ಎಲ್ಲಿರೋದು? ಇಲ್ಲೇ ಸರ್, ಇಲ್ಲೇ ಹತ್ತಿರದಲ್ಲಿ ಮನೆ ಇದೆ ನಂದು. ಚೂರು ದೂರ ಅಷ್ಟೇ. ಒಬ್ಬನೇ ಇರ್ತೀಯ? ಇಲ್ಲ ಸರ್, ನನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿದ್ನಲ್ಲ ನಿಮ್ಗೆ ಈಗ ತಾನೆ. ಅಂದ್ಹಾಗೆ ನೀನಿಲ್ಲಿ ಯಾವಾಗಿಂದ ಇದೆಯಾ? ಅದು ಸರ್, ನಮ್ಮ ಮನೆ ಇದೆಯಲ್ಲ, ಅದು ತುಂಬ ದೊಡ್ಡ ಆಫೀಸರ್ದು. ಅವ್ರಿಗೆ ಕಾಡು ಅಂದರೆ ತುಂಬ ಇಷ್ಟ ಇತ್ತು. ಅವ್ರು ಯಾಕಿಲ್ಲಿ ಮನೆ ಮಾಡ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಮತ್ತು ನನ್ನ ಹೆಂಡತಿ ಅವ್ರ ಮನೇಲಿ ಕೆಲಸ ಮಾಡ್ತಿದ್ವಿ. ಅವ್ರನ್ನ ನೋಡ್ಕೋತಿದ್ವಿ. ಒಂಥರ ನಾವು ಗುಲಾಮ್ರ ಥರ ಕೆಲಸ ಮಾಡ್ತಾ ಇದ್ವಿ. ಬೇರೆ ಏನು ಮಾಡೋಕ್ಕಾಗುತ್ತೆ? ನಮಗೂ ಬೇರೆ ಗತಿ ಇರಲಿಲ್ಲ. ನಾನು ನನ್ನ ಹೆಂಡತಿ ನಾನು ತುಂಬ ಇಷ್ಟಪಡ್ತಿದ್ನಲ್ಲ. ಆಮೇಲೆ ಊರ ಜನ ಎಲ್ಲ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ರು. ಅವಳು ಚೆನ್ನಾಗಿದ್ಲಲ್ಲ, ತುಂಬ ಚೆನ್ನಾಗಿದ್ಲು. ಅವಳಿಗೆ ಯಾರ ಕಣ್ಣು ಬೀಳಬಾರ್ದು ಅಂತ ಈ ಕಾಡಿಗೆ ಕರ್ಕೊಂಡು ಬಂದ್ಬಿಟ್ಟೆ. ನಿಧಾನಕ್ಕೆ ಸರ್, ಬನ್ನಿ ಬನ್ನಿ ಸರ್. ಅದೇನಂದ್ರೆ ಸರ್, ಯಾರಾದರೂ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೀವು ನೋಡೋಕೆ ಒಳ್ಳೆಯ ಥರ ಕಾಣಿಸ್ತೀರಾ. ಬನ್ನಿ ಸರ್, ಕತ್ಲಾಗ್ತಾ ಇದೆ. ನಾವು ಇನ್ನೂ ಸ್ವಲ್ಪ ದೂರ ಹೋಗಬೇಕು. ನನ್ನ ಹೆಂಡತಿ ಒಬ್ಬಳೇ ಇದ್ದಾಳೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ತುಂಬಾ ಕತ್ತಲಾಗೋಗುತ್ತೆ. ಆಮೇಲಿಂದ ನಾವು ಎಲ್ಲಿಗೂ ಹೋಗೋಕ್ಕೂ ಆಗಲ್ಲ. ಅಲ್ಲ, ಇಷ್ಟೊತ್ತು ಇವ್ರು ಎಲ್ಲಿ ಹೊರಟೋದ್ರು ಅಂತಲೇ ಗೊತ್ತಾಗ್ತಿಲ್ವಲ್ಲ. ನೋಡು, ಎಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಡ್ಯಾಮಿಟ್, ಟೈರ್ ಕೂಡ ಪಂಚರ್ ಆಗೋಯ್ತು. ನನಗಂತೂ ಏನೋ ಆಗಿದೆ ಅಂತ ಅನಿಸ್ತಾ ಇದೆ. ರಾಕೇಶು ಇದ್ದಕ್ಕಿದ್ದಾಗೆ ಮಿಸ್ ಆಗಿದ್ದು, ಮತ್ತು ನಮ್ಮ ಗಾಡಿಗಳು ಸಡನ್ನಾಗಿ ಪಂಚರ್ ಆಗಿದ್ದು ಎಲ್ಲನೂ. ಒಂದ್ ವೇಳೆ ರಾತ್ರಿ ಆದ್ರೂ ಇವರೆಲ್ಲ ಬರಲಿಲ್ಲ ಅಂದ್ರೆ ನಾವೇನ್ ಮಾಡೋದು? ಬೆಳಿಗ್ಗೆ ಆಗೋವರೆಗೂ ನಾವು ಶಾಂತವಾಗಿ ಕಾಯ್ಬೇಕಷ್ಟೆ. ಯಾಕೆಂದರೆ ನಾವಂತೂ ಅವರ ಹಿಂದೆ ಹೋಗೋಕ್ಕಾಗಲ್ಲ, ಮತ್ತು ಅವ್ರನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಇನ್ನು ಅದ್ರ ಮೇಲ್ಗಡೆಗೆ ಟೈರ್ ಬೇರೆ ಪಂಚರ್ ಆಗಿರೋ ಕಾರಣದಿಂದ ಮೇನ್ ರೋಡ್ ತನಕನೂ ಹೋಗೋಕ್ಕಾಗಲ್ಲ. ಯಾಕಂದರೆ ಅದು ಸಿಕ್ಕಾಪಟ್ಟೆ ದೂರ ಇದೆ. ಇಲ್ಲಿ ಹೀಗೆ ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಈಗ ಏನ್ ಮಾಡೋದು ಹೇಳು? ಆದ್ರೆ ಏನಾದ್ರೂ ಮಾಡ್ಲೇಬೇಕು. ಒಂದೇ ಒಂದು ನಿಮಿಷ ನನ್ನ ಫೋನಲ್ಲಿ ನೆಟ್ವರ್ಕ್ ಬರುತ್ತೇನೋ ಅಂತ ನೋಡ್ತೀನಿ. ಏನಾದರೂ ಹೆಲ್ಪ್ ಸಿಕ್ಕರೂ ಸಿಗಬಹುದು. ನೋಡಿ ಸರ್, ಇದೇ ನನ್ನ ಮನೆ. ಸೂಪರ್ ಆಗಿದೆ. ಇದೇನಾ ನಿನ್ನ ಮನೆ? ಹೌದು ಸರ್, ಇಲ್ಲೇ ಇರ್ತೀನಿ ನಾನು. ಅರೆ ವಾ, ನಿನ್ನ ಮನೆ ಸೂಪರ್ ಆಗಿದೆ ಬಿಡು. ಸರಿ, ಬೇಗ ರಾಕೇಶ್ನ ಕರಿ, ನಮಗಂತೂ ತುಂಬ ಲೇಟ್ ಆಗ್ತಾ ಇದೆ. ಅರೆ ಒಂದು ನಿಮಿಷ ಸರ್, ನಿಮಗೆ ನನ್ನ ಹೆಂಡತಿನ ಪರಿಚಯ ಆದರೂ ಮಾಡಿಸ್ತೀನಿ ನಾನು. ಇಲ್ಲಿ ನೋಡಿದ್ರೆ ತುಂಬ ಚಳಿ ಇದೆ. ನಾನು ನಿಮಗೋಸ್ಕರ ಬೆಂಕಿ ಅಂಟಿಸ್ಬಿಟ್ಟು ಹೋಗ್ತೀನಿ. ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಮತ್ತೆ ಏನು ನೀವು ನಿಂಗಾಡ್ತಾ ಥರ ಇಲ್ವಾ?
ಅವರಲ್ಲಿ ಏನು ಮಾಡ್ತಿರ್ತಾರೋ ಏನೋ. ರಾಕೇಶಿಂದ ಎಲ್ಲ ಪ್ಲ್ಯಾನ್ ಹಾಳಾಗೋಯ್ತು ಅಲ್ವಾ? ಹೌದು ಕಣೋ. ರೋಹಿತ್, ಮೇಲ್ ಹೋಗೋಣ. ಹ್ಞೂ ನಡಿ. ಹಲೋ, ಎಲ್ಲಿದ್ಯಪ್ಪ? ಅರೆ ಅರೆ ನೀವು ಮೇಲ್ ಬಂದ್ಬಿಟ್ರಾ ಸರ್? ಏನು ಅಂದರೆ ಅವಳು ಸ್ವಲ್ಪ ನಾಚ್ಕೋತಾ ಇದ್ದಾಳೆ, ಈಗ ಕರ್ಕೊಂಬರ್ತೀನಿ. ಪುಷ್ಪವತಿ, ಮನೆಗೆ ಅತಿಥಿಗಳು ಬಂದಿದ್ದಾರೆ. ಏನು? ನನ್ನ ಅತಿಥಿಗಳನ್ನ ಭೇಟಿ ಮಾಡಲ್ವ ನೀನು? ನಿಮ್ಮ ಕಡೆಯವ್ರು ಬಂದಾಗ ನಾನು ಹೀಗೆ ಆಡ್ತೀನಾ? ಸರಿ, ಭೇಟಿ ಮಾಡಲ್ಲ ಅಂದಮೇಲೆ ಕೋಪ ಯಾಕೆ ಮಾಡ್ಕೋತೀಯ? ಬಿಡು. ಅರೆ ಭೇಟಿ ಮಾಡು, ಒಳ್ಳೆ ಮನುಷ್ಯರವರು. ಅರೆ ಅಯ್ಯೋ, ಬಾ ಬಾ, ಸ್ವಲ್ಪ ಬಾ, ಏನಾಗಲ್ಲ. ಅಯ್ಯೋ ಬಾರೆ, ಬಾ, ಏನಾಗಲ್ಲ. ಅಯ್ಯೋ 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 ಅಯ್ಯೋ. ಇವಳೆ ಸರ್, ನನ್ನ ಹೆಂಡತಿ ಪುಷ್ಪವತಿ. ಪುಷ್ಪವತಿ, ಸರ್ಗೆ ನಮಸ್ಕಾರ ಮಾಡು. ಚೆನ್ನಾಗಿದ್ದಾಳಲ್ವಾ ಸರ್? ನಾನು ಹೇಳ್ದಂಗೆ ಇದ್ದಾಳಲ್ವಾ? ತಲೆಗೆಲ್ಲ ಕೆಟ್ಟಿದ್ದೇನೆ ನಿಂಗೆ? ಅವಾಗಿಂದ ಹುಚ್ಚನ್ ಥರ ಒಬ್ಬನೇ ಮಾತಾಡ್ಕೊಂಡೆ ಹೋಗ್ತಾ ಇದೆಯಲ್ಲ. ರಾಕೇಶ್ ಎಲ್ಲಿದಾನೋ ಹೇಳು. ಪಂಕಜ್, ಹೋಗಿ ಕರ್ಕೊಂಡು ಬಾ ಅವನನ್ನ. ಅರೆ ರಾಕೇಶ್, ರೋಹಿತ್, ಪ್ಲೀಸ್ ಡೇಟ್. ಅಯ್ಯೋ ದೇವ್ರೆ, ಛೇ, ಎಷ್ಟೊತ್ತಾಗೋಯ್ತು, ಇವರೆಲ್ಲ ಯಾಕಿನ್ನೂ ಬಂದೇ ಇಲ್ಲ? ಅಲ್ಲ, ನನಗಂತೂ ತಲೆ ಕೆಟ್ಟು ಹೋಗ್ತಿದೆ. ಯಾರು ಹೇಳಿದ್ದು ರೋಹಿತಿಗೆ ಇಲ್ಲಿ ಶೂಟಿಂಗ್ ಇಟ್ಕೊ ಅಂತ? ಅವ್ರಿಗೀಗ ಏನಾದರೂ ತೊಂದರೆ ಆಗ್ಬಿಟ್ಟಿದ್ರೆ? ಓ ಗಾಡ್, ಏನು ಮಾಡೋದೀಗ? ಜಸ್ಟ್ ಥಿಂಕ್ ಪಾಸಿಟಿವ್, ಎಲ್ಲ ಸರಿ ಹೋಗುತ್ತೆ. ನೀನು ಏನೂ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ. ಏನಾಗಿರ್ಬೋದು ಅಂದರೆ, ರಾತ್ರಿ ಕತ್ಲು ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಉಳ್ಕೊಂಡಿರ್ಬೋದು, ಬೆಳಿಗ್ಗೆ ಬೇಗ ಬರ್ಬೋದು. ಬರ್ಬೋದು. ಒಂದು ವೇಳೆ ಬೆಳಿಗ್ಗೆನೂ ಅವ್ರು ವಾಪಸ್ ಬರಲಿಲ್ಲ ಅಂದರೆ ನಾನೇ ಹೋಗ್ತೀನಿ, ಹುಡ್ಕೊಂಡು ಬರ್ತೀನಿ. ಆಗ ನೀವಿಬ್ರಂತೂ ಮೇನ್ ರೋಡ್ ಕಡೆಗೆ ಹೋಗಬೇಕು. ಅಲ್ಲಿ ನಿಮ್ಗೆ ಏನಾದರೂ ಹೆಲ್ಪು ಖಂಡಿತವಾಗ್ಲೂ ಸಿಗುತ್ತೆ. ತುಂಬ ಕೇಳ್ಕೊಂಡೆ ಸರ್ ನಾನು ಇದನ್ನ. ಆದರೆ ಇವನು ನನ್ನ ಮಾತೇ ಕೇಳಿಲ್ಲ. ನನ್ನ ಹೆಂಡ್ತಿದು ಒಂದೇ ಒಂದು ಫೋಟೋ ತೆಗೆ ಕೇಳಿದ್ದೆ ಅಷ್ಟೇ. ನನ್ನ ಹೆಂಡ್ತಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದ ಸರ್ ಇವನು. ಅವಳನ್ನ ಅಸ್ಥಿ ಪಂಜರ ಅಂತ ಹೇಳ್ತಿದ್ದ ಸರ್. ಅದಕ್ಕೆ ಸಾಯಿಸ್ಬಿಟ್ಟೆ ಸರ್ ನಾನು ಅವನನ್ನ. ಸರಿಯಾಗಿ ಮಾಡ್ದೆ ಅಲ್ವಾ ನಾನು? ಮಗನ ಕೊಲೆ ಮಾಡ್ತೀನೋ? ಏನೋ ಅನ್ಕೊಂಡಿದ್ಯಾ ನನ್ನ ಮಗನೇ? ನಡಿಯೋ. ಪಂಕಜ್, ಅನ್ಯಾಯ ಸಾಯಿಸ್ಬಿಟ್ಟಲ್ಲೋ. ನೋಡಿ ನನ್ನ ಮಗನೇ, ನೋಡಿ ಅಕ್ಕಲ್ಗೆ. ಕೊಲೆ ಮಾಡ್ತೀಯ? ಹೊಡಿಬೇಡಿ ಸರ್, ನಾವೇನು ತಪ್ಪು ಮಾಡಿಲ್ಲ. ಹೊಡಿಬೇಡಿ ಸರ್.
ಅವನೇ ಏನೇನೋ ಮಾತಾಡ್ದ, ಬಿಟ್ಬಿಡಿ. ಅಯ್ಯೋ ಸರ್, ಅಯ್ಯೋ ನಿನ್ ಹೆಂಡ್ತಿಯಲ್ಲ ಅವನನ್ನು ಸಾಯಿಸ್ಬಿಟ್ಟೇನೋ ಮಗಳ. ಹೆಂಡ್ತಿನೇ ಓದಿದ್ದೀರಾ? ನೀನು ಬಿಡಲ್ಲ, ಈಗ ನೀನು ಸಾಯಿಸ್ತೀನಿ. ಯಾರಾದ್ರೂ ಸತ್ ಮೇಲೆ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ಬೇಕು ಕಣ ಹುಚ್ಚ. ಈ ತರ ಅಸ್ಥಿ ಪಂಜರಗಳನ್ನ ಹೊತ್ಕೊಂಡು ತಿರುಗ್ಬಾರ್ದು ಕಣ, ಗೊತ್ತಾಯ್ತಾ? ಈಗ ನಿನಗೆ ತೋರಿಸ್ತೀನಿ ಅಂತಿಮ ಸಂಸ್ಕಾರನ ಹೇಗ್ ಮಾಡೋದು ಅಂತ. ಈಗ ತೋರಿಸ್ತೀನಿ ಕಣ ನಿಂಗೆ ಅಂತಿಮ ಸಂಸ್ಕಾರನ ಹೇಗ್ ಮಾಡ್ತಾರೆ ಅಂತ. ಮಗನೇ, ಬೆಂಕಿ! ಅಯ್ಯೋ 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 ಉರಿ! ಅಯ್ಯೋ ಪುಷ್ಪವತಿ, ಏನ್ ಮಾಡ್ಬಿಟ್ರು ನಿನಗೆ? ಇವರೆಲ್ಲ ಸೇರ್ಕೊಂಡು ನಿನ್ನ ಹೊಡೆದ್ಬಿಟ್ರಲ್ಲ. ಅಯ್ಯೋ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ಈ ತರ ಜಗಳ ಆದಾಗ ಮನೆಯಿಂದ ಹೊರಗೆ ಬರಬೇಡ ಅಂತ. ನೀನು ಬಾಗಿಲನ್ನ ಹಾಕೋಬೇಕಿತ್ತಲ್ವಾ? ಈಗ ನೋಡಿ ಏನಾಗಿದೆ. ಅವತ್ತು ನಿನಗೆ ಹುಷಾರಿರ್ಲಿಲ್ಲ. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಟಾಮ್ ಡೂಮ್ ಡಿಸುಕ್ ಪುಸಕ್. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಡಸ್ ಪುಸ್ ಕೋಯಿಂಗ್ ಕುಟಾರ್. ಏನ್ ಹೇಳ್ದೆ ನೀನು? ಡಾಕ್ಟರ್ ಹತ್ರ ಹೋಗ್ತೀಯಾ? ಅವರು ಇಂಜೆಕ್ಷನ್ ಕೊಟ್ರೆ ನೋವಾಗಲ್ವ ನಿಂಗೆ? ಕಷಾಯ ಮಾಡಿದ್ದೀನಲ್ಲ ನಿಂಗೆ, ಕಷಾಯ ಕುಡಿ, ಸರಿ ಹೋಗುತ್ತೆ ಅಲ್ಲ. ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ. ನಿನ್
ಸತ್ತೋಗ್ಬಿಡ್ತೀಯ ಅಂತ ಭಯ ಆಗಿತ್ತು ನನಗೆ. ಬಾ, ನಿನ್ನ ವಾಕಿಂಗ್ ಮಾಡಿಸ್ತೀನಿ. ಸ್ವಲ್ಪ ಹೊರಗಡೆ ಗಾಳಿ ತಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ಯಾವತ್ತು ನಿನ್ನ ಸಾಯಕ್ ಬಿಡ್ಲಿಲ್ಲ ನಾನು. ಇವ್ರು ಯಾರನ್ನು ಬದುಕೋಕ್ ಬಿಡಲ್ಲ. ಗೈಸ್, ತುಂಬ ಹೊತ್ತಾಗೋಗಿದೆ. ನನಗೇನೋ ಈ ಜಾಗ ಸೇಫ್ ಅನ್ನಿಸ್ತಿಲ್ಲ. ನಾವಿಲ್ಲಿ ಹೊರಗಡೆ ಕೂರೋದು ಸರಿಯಿಲ್ಲ ಅನ್ನಿಸ್ತಿದೆ. ಸರಿಯಾಗಿ ಹೇಳಿದ್ಯಾ. ಬನ್ನಿ. ನೋಡು, ಡೋರ್ನ ಒಳಗಿಂದ ಲಾಕ್ ಮಾಡ್ಕೊ. ಮತ್ತೆ ಟೆನ್ಷನ್ ಫ್ರೀ ನಿದ್ದೆ ಮಾಡು, ಸರಿನಾ? ಎಲ್ಲ ಸರಿ ಹೋಗುತ್ತೆ. ಹಾಂ, ಏನೇ ಪ್ರಾಬ್ಲಮ್ ಆದರೂ ಹಾನ್ ಮಾಡಿ ನಮ್ಮನ್ನ ಎಬ್ಬಿಸ್ಬೇಕು, ಓಕೆ? ಸರಿನಾ? ಗುಡ್ ನೈಟ್ ಬೇಬಿ. ಆರಾಮಾಗಿರು, ಸರಿನಾ? ಸರಿ. ನಡಿ. ಇವ್ರು ನನ್ನ ಮದುವೆ ಡ್ರೆಸ್ನೇ ಹರಿದಾಕ್ಬಿಟ್ರು. ತಣ್ಣಗಿದೆ, ಇದರಲ್ಲೇ ಸ್ನಾನ ಮಾಡ್ಬೇಕೀಗ. ಸಮೀರ್, ನನಗೆ ತುಂಬ ಭಯ ಆಗ್ತಿದೆ. ನೋಡು, ಹೆದರ್ಕೋಬೇಡ, ನಾನಿದ್ದೀನಲ್ಲ ನಿನ್ನ ಜೊತೆಲಿ. ನೀನು ನನ್ನ ಜೊತೆಗಿದ್ರೇ ನನಗೆ ತುಂಬ ಧೈರ್ಯ ಬರುತ್ತೆ ಸಮೀರ್. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂದರೆ, ಕಡೆ ಉಸಿರಿರೋವರೆಗೂ ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ.
ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಆರಾಮ ಅನಿಸ್ತಿದೆ ಅಲ್ವಾ. ನನಗನ್ಸುತ್ತೆ ನಾವು ಇಂಥದೇ ಜಾಗದಲ್ಲಿ ಬಂದು ಉಳ್ಕೊಂಡ್ಬಿಡ್ಬೇಕು ಅಂತ. ಅಲ್ಲಿ ಬರೀ ನೀನು ಮತ್ತೆ ನಾನು ಮತ್ತೆ ನೀನು. ನಿನಗೆ ಗೊತ್ತಾ, ನೀನು ಯಾವಾಗ ನಗ್ತೀಯೋ ಜೀವನ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಮದುವೆ ಆದಮೇಲೆ ನಾನು ಮತ್ತು ನೀನು ಇಂಥದೇ ಜಾಗದಲ್ಲಿ ಒಂದು ಸಣ್ಣ ಮನೆ ಮಾಡ್ಕೊಳ್ಳೋಣ, ಈ ಕಾಡಿನ ಮಧ್ಯದಲ್ಲಿ. ಇಲ್ಲಿನ ತಂಗಾಳಿ ನಿನ್ನ ರೇಷ್ಮೆ ಅಂತ ಕೂದಲನ್ನ ಹಾರಾಡಿಸ್ತಾ ಇರುತ್ತೆ. ನಾವಿಬ್ರು ಹೀಗೆ ತಪ್ಕೊಂಡು ಇಡೀ ಜೀವನ ಕಳೆದ್ಬಿಡೋಣ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದು. ನನ್ನ ಅಷ್ಟೊಂದು ಪ್ರೀತಿಸ್ತೀಯಾ? ಮತ್ತಿನ್ನೇನು, ಭಯ ಆಗುತ್ತೆ. ನಾವ್ ಯಾವತ್ತೂ ದೂರ ಆಗಲ್ಲ ಅಲ್ವಾ? ಅದು ಹೇಗಾಗುತ್ತೆ? ನಮ್ಮ ಜೋಡಿನ ಯಾರು ತಾನೇ ಸಪ್ರೇಟ್ ಮಾಡಕ್ ಬರ್ತಾರೆ? ಅಲ್ಲಿ ಮೇಲ್ ಕೂತಿದಾನಲ್ಲ, ಆ ಭಗವಂತ ಕೂಡ ನಮ್ಮನ್ನ ಸಪ್ರೇಟ್ ಮಾಡೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ನಾನು ಇವ್ರನ್ನ ಬೇರೆ ಮಾಡ್ಲಾ ಅಥವಾ ಬೇಡವಾ ಅಂತ. ಮೇಡಮ್, ನಮ್ಮನ್ನ ಯಾರೂ ಸಪ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದರೆ ನಾವು ಒಬ್ಬರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತೀವಿ, ಅದಕ್ಕೆ. ಮತ್ತು ನಾನಂತೂ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಸಮೀರ್, ಸಮೀರ್, ಯಾರು ನೀನು? ಸಮೀರ್, ಬಿಡ ನನ್ನ, ಬಿಡ. ಸಮೀರ್, ಝೋಯಾ, ಬಿಡ ನನ್ನ. ಮಾರಿಯಾ, ಸಮೀರ್, ಮಾರಿಯಾ, ಮಾರಿಯಾ, ಮಾರಿಯಾ. ನನಗಂತೂ ಖುಷಿಗೆ ಹುಚ್ಚಿಡ್ಬಿಡುತ್ತೆ. ನೋಡು ಪುಷ್ಪವತಿ, ನೋಡು ನೋಡು, ಇವತ್ತು ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿ ಬಂದಿದ್ದಾರೆ. ಚೆನ್ನಾಗಿದ್ದಾಳಲ್ವಾ? ಚೆನ್ನಾಗಿದ್ದಾಳಲ್ವಾ? ನಿಂಗೆ ಹೊಟ್ಟೆ ಉರಿ ಅಲ್ವಾ? ಹೊಟ್ಟೆ ಉರಿ ಅಲ್ವಾ ನಿಂಗೆ? ಏನು ಹೇಳ್ದೆ? ಏನು ಹೇಳ್ದೆ? ಏನು ಹೇಳ್ದೆ? ಇವಳನ್ನು ಸಾಯಿಸ್ಬಿಡ್ಲಾ? ಅರೆ ಬೇಡ, ಇವಳನ್ನು ಸಾಯಿಸೋದಕ್ಕೆ ಕರ್ಕೊಂಬಂದಿಲ್ಲ ನಾನು. ಇವಳನ್ನ ನೀನು ಸೌತಿ ಮಾಡೋದಕ್ಕೆ ಕರ್ಕೊಂಬಂದಿದ್ದೀನಿ. ನೋಡೆ ಇವಳ ಎಷ್ಟು ಸುಂದರವಾಗಿದ್ದಾಳೆ. ಆದ್ರೆ ನಿನ್ಗಿಂತ ಚೆನ್ನಾಗಿಲ್ಲ ಇವಳು. ಯೋಚನೆ ಮಾಡು ಹುಚ್ಚಿ, ಯೋಚನೆ ಮಾಡು. ಇವಳು ನನಗೆ ನಿನಗೆ ಒಂದು ಮಗುನ ಹೆತ್ಕೊಡ್ತಾಳೆ. ಇವಳು ಹೆತ್ಕೊಡ್ತಾಳೆ, ಆದರೆ ಅಮ್ಮ ನೀನಾಗ್ತೀಯ. ಆಮೇಲೆ ನಾವಿಬ್ರು ಆ ಮಗುನ, ಅಯ್ಯೋ ನಾನು ಮರ್ತೋಗಿದ್ದೆ, ನಾನು ಮರ್ತೇ ಹೋಗಿದ್ದೆ. ನಿನ್ನ ಇವಳು ಕಡೆ ಅವರು ಸಾಯಿಸ್ಬಿಟ್ಟಿದ್ದಾರೆ. ಸಾಯಿಸ್ಬಿಟ್ರು ನಿನ್ನ.
ನಿನ್ನ ತುಂಡು ತುಂಡು ಮಾಡಿಬಿಟ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಇವಳು ಸಾಯಿಸ್ಬಿಡ್ತೀನಿ. ಕೊಡ್ಲಿ ನನ್ ಕೊಡ್ಲಿ 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 ಎಲ್ಲ ಹೋದ ಕೊಡ್ಲಿ 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 ಯಾ ಯಾರು ನೀನು? ಬಿಡು ನನ್ನ, ಬಿಡು. ಯಾಕೆ ಹೆದರ್ಕೊಂಡೆ ನನ್ನ ನೋಡಿ, ಹೆದರ್ಕೊಂಡೆ. ತುಂಬಾ ತುಂಬಾ ಧೈರ್ಯ ಅಂತೆ ನೀನು. ಯು ಬ್ಲಡಿ ಸೈಕೋ, ಬಿಡು ನನ್ನ, ಬಿಡು. ಯಾಕೋ ಕಟ್ಟಾಕಿದ್ಯಾ? ಅದು ಹೇಗೆ ಬಿಟ್ಬಿಡ್ಲಿ? ಸ್ವಲ್ಪ ನೋಡಿಲಿ ಸ್ವಲ್ಪ ನಿನ್ ಸ್ನೇಹಿತರು ನನ್ನ ಹೆಂಡ್ತಿನ ಹೇಗೆ ಹೊಡೆದಿದ್ದಾರೆ ಅಂತ ನೋಡಿಲಿ ನೋಡಿ ಅವಳನ್ನ ಏನೋ ಮಾಡ್ದೆ ಅವ್ರಿಗೆಲ್ಲ. ಸಾಯಿಸ್ಬಿಟ್ಟೆ ನಿನಗೆ ಗೊತ್ತಿಲ್ವಾ? ನೋಡು ಅವ್ರು ಹೇಗೆ ಹೊಡೆದಿದ್ದಾರೆ ನನ್ನ ಹೆಂಡ್ತಿನ. ನೋಡು ಎಷ್ಟು ಎಷ್ಟು ಸುಂದರವಾಗಿದ್ಲು ನನ್ನ ಹೆಂಡ್ತಿ. ನಿನಗಿಂತ ಜಾಸ್ತಿ ಸುಂದರವಾಗಿದ್ಲು. ಹೊಡೆದ್ಬಿಟ್ರು ನಿನ್ನ ಸ್ನೇಹಿತರು ಇವಳನ್ನ. I will kill you, you bastard. ಹುಚ್ಚ ಅಲ್ಲ ನಾನು. ಸರಿ ಈಗ ಕೋಪ ಮಾಡ್ಕೊಡೋದು ಬೇಡ. ಈಗ ನಾನು ನನ್ನ ಹೆಂಡತಿಗೆ ಪರಿಚಯ ಮಾಡಿಸ್ತೀನಿ. ಇವಳು ನನ್ನ ಹೆಂಡತಿ. ಇವಳ ಜೊತೆ ನೀನು ತುಂಬಾ ಚೆನ್ನಾಗಿರ್ಬೇಕು. ಅವಳ ಜೊತೆ ಜಗಳ ಮಾಡಬಾರ್ದು ನೀನು. ನಾನು ಮರ್ತೆ ಹೋಗಿದ್ದ, ಇವಳು ಸತ್ತೆ ಹೋಗಿದ್ದಾಳ. ಈಗ ಅವಳ ಜಾಗನ ನೀನ್ ತುಂಬಬೇಕು. ನಾನಂತೂ ಖುಷಿಯಿಂದ ಹುಚ್ಚ ಹಾಕ್ತಿದ್ದೀನಿ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮೀ. ಸಮೀರ್, 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 ಓ ಮೈ ಗಾಡ್, ಸಮೀರ್ ಏನಾಯ್ತು? ಮಾರಿಯಾ, 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 ಸಮೀರ್, ನೀರು. ಸಮೀರ್, ಸಮೀರ್, ಏನಾಯ್ತು ಸಮೀರ್? ಏನಾಯ್ತು ನಿಂಗೆ? ರಕ್ತ ಮಾಯ ಎಲ್ಲಿ ಸಮೀರ್? ಸಮೀರ್, ಮಾರಿಯಾ, 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 ಮಾಯ ಎಲ್ಲಿ ಸಮೀರ್?
ನಾವು ಮಾರಿಯನ್ನ ಕಾಪಾಡಲೇಬೇಕು. ನೀನು ಒಂದು ಕೆಲಸ ಮಾಡು. ಏನು ಮಾಡ್ತೀಯ ಗೊತ್ತಾ? ಇಲ್ಲಿಂದ ಮೇನ್ ರೋಡ್ ಕಡೆಗೆ ಹೋಗು. ನೀನು ಇಲ್ಲಿಂದ ಬರೀ 3 ಕಿಲೋಮೀಟರ್ ಅಷ್ಟೇ. ಪಕ್ಕಾ ರೋಡ್ ಸಿಗುತ್ತೆ ನಿಂಗೆ. ಅಲ್ಲಿ ಯಾರಾದರೂ ನಿಂಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನಾನು ಮಾರಿಯ ಹತ್ರ ಹೋಗ್ಬೇಕು. ಮಾರಿಯ ಹತ್ರ ಹೋಗ್ಬೇಕು ನಾನು. ನೀನು ಬೇಗ ಹೋಗು. ಇಲ್ಲ ಸಮೀರ್, ನಾನು ನಿನ್ ಜೊತೆ ಬರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀನು. ಸಮೀರ್, ನಾವಿಬ್ರೆ ಏನು ಮಾಡೋಕ್ಕಾಗಲ್ಲ. ಅವನ ಜೊತೆನಲ್ಲಿ ಇನ್ನೂ ಬೇಕಾಷ್ಟು ಜನ ಇರಬಹುದು. ಅವನಿಗಾಗಲೇ ಮಾರಿಯಾನೇ ಎತ್ಕೊಂಡು ಹೋಗಿದ್ದಾನೆ. ಅವನಿನ್ನ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಮಾರಿಯಾಗ ಏನಾಗಿರುತ್ತೋ ಏನೋ ನನಗಂತೂ ಗೊತ್ತೇ ಆಗ್ತಿಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನೀನು ಹೋಗು, ಇಲ್ಲಿಂದ ಹೆಲ್ಪ್ ತಗೊಂಡ್ ಬಾ ಝೋಯಾ. ನಮಗೆ ಬೇರೆಯವ್ರ ಹೆಲ್ಪ್ ಬೇಕೇ ಬೇಕು ಇವಾಗ. ನೀನು ಹೊರಡು ಪ್ಲೀಸ್. ಆದ್ರೆ ನೀನ್ ಹುಷಾರು. ಹುಷಾರು. ನಾನ್ ಕೂಗೋದ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಎಲ್ಲಿದ್ದೀರಾ ನೀವೆಲ್ಲ? ಮಾರಿಯಾ, ರೋಹಿತ್, ಎಲ್ಲಿದ್ದೀರಾ ನೀವೆಲ್ಲ? ಯಾರಿಗಾದ್ರೂ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಮಾರಿಯಾ, ಎಲ್ಲಿದ್ದೀರಾ ನೀವೆಲ್ಲ? ಮಾರಿಯಾ, ಮಾರಿಯಾ, ತೆಗಿರಿ, ಯಾರಾದ್ರೂ ಇದ್ದೀರಾ? ಹೆಲ್ಪ್ ಪ್ಲೀಸ್, ಹೆಲ್ಪ್ ಮೀ. पंकज, मारिया, राकेश, मारिया,
ಎಲ್ಲಿದ್ದೀರಾ ನೀವೆಲ್ಲ? ಮಾರಿಯಾ! ಯಾರಿಗಾರು ನನ್ನ ಮಾತು ಕೇಳಿಸ್ತಾ ಇದ್ಯಾ? ಪಂಕಜ್, ಯಾರಿಗಾರು ನನ್ನ ಮಾತು ಕೇಳಿಸ್ತಾ ಇದ್ರೆ ಉತ್ತರ ಕೊಡಿ. ಸಮೀರ್, ಸಮೀರ್, ಮಾರಿಯಾ ಎಲ್ಲಿದ್ಯಾ? ಸಮೀರ್, ಸಮೀರ್, ಮಾರಿಯಾ, ಮಾರಿಯಾ ಎಲ್ಲಿದ್ಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ? ಸಮೀರ್, ಮಾರಿಯಾ, ಮಾರಿಯಾ, ಸಮೀರ್, ಸಮೀರ್, ನಾನು ಇಲ್ಲಿದ್ದೀನಿ. ಸಮೀರ್, ಬೇಗ ಬಾ, ನನಗೆ ಭಯ ಆಗ್ತಿದೆ. ಮಾರಿಯಾ, ಮಾರಿಯಾ, ಸಮೀರ್, ಮಾರಿಯಾ, ನಾನು ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಮಾರಿಯಾ, ಮಾರಿಯಾ, ಸಮೀರ್, ನಿಂಗೇನು ಆಗಲ್ಲ, ಹೆದರ್ಕೋಬೇಡ, ನಾನು ಬಂದಿದ್ದೀನಿ. ಸಮೀರ್, ಬೇಗ ಬಾ ಸಮೀರ್, ನನಗೆ ತುಂಬಾ ಭಯ ಆಗ್ತಿದೆ. ಹೆದರ್ಕೋಬೇಡ, ನಾನು ಬರ್ತಾ ಇದ್ದೀನಿ. ಸಮೀರ್, ಬಾಗ್ಲು ತೆಗಿ ಬೇಗ. ಸಮೀರ್, ಪ್ಲೀಸ್ ಬಾಗ್ಲು ತೆಗಿ. ಮಾರಿಯಾ, ಮಾರಿಯಾ, ಸಮೀರ್, ನನಗಂತೂ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ? ಅಂದಾಗೆ ಪಂಕಜ್, ರಾಕೇಶ್ ಮತ್ತೆ ರೋಹಿತ್ ಅಲ್ಲಿ ಏನಾಯ್ತು? ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ನಿನ್ಗೆ? ಅವನ್ ಎಲ್ರನ್ನೂ ಕೊಂದು ಬಿಟ್ಟಿದ್ದಾನೆ ಸಮೀರ್. ನೀನು ಹೆದರ್ಕೋಬೇಡ, ನಾನು ಬಂದಿದ್ದೀನಿ, ನಾನು ಬಂದಿದ್ದೀನಿ, ನಾನು ಬಂದಿದ್ದೀನಿ, ಹೆದರ್ಕೋಬೇಡ ನೀನು. ನಡಿ ನಡಿ, ಹೊರಡೋಣ. ಝೋಯಾ ಎಲ್ಲಿದ್ದಾಳೆ ಸಮೀರ್? ಝೋಯಾ ಎಲ್ಲಿ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಜೋಯನ್ನ ಸಿಟಿ ಕಡೆ ಕಳ್ಸಿದ್ದೀನಿ. ಏನಾದರೂ ಒಂದು ಹೆಲ್ಪ್ ತಂದೆ ತರ್ತಾಳೆ ಅವಳು. ನೀನು ಟೆನ್ಷನ್ ಮಾಡ್ಕೋಬೇಡ.
ಲೋಡೆಡ್ ಇದು. ನಡಿ. ಮಾರಿಯಾ ಮಾರಿಯಾ ಮಾರಿಯಾ, ಶೂ ಶೂ ಶೂ. ಬೇಗ 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 ನಡಿ. ನಡಿ. ಎಲ್ಲ ಹೋಗ್ಬಿಟ್ಟಿದ್ದೀರಾ? ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಹಿಡಿದಾಕ್ತೀನಿ ನಿಮ್ಮನ್ನ. ನಿಂತ್ಕೊಳೆ. ನೋಡು, ಇನ್ ಸ್ವಲ್ಪ ದೂರ ಅಷ್ಟೇ, ಸ್ವಲ್ಪ ದೂರ. ಮಾರಿಯಾ ಪ್ಲೀಸ್ ಬಾ, ಬೇಗ ಎದ್ದೇಳು. ಮಾರಿಯಾ ಪ್ಲೀಸ್ ಎದ್ದೇಳು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಎದ್ದೇಳು ಪ್ಲೀಸ್. ಬಾ 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 ಮೇಲ್ ಬಾ. ನಡಿ ನಡಿ ನಡಿ. ಇನ್ ಸ್ವಲ್ಪ ಧೈರ್ಯ ಇಟ್ಕೋ. ನಿಂತ್ಕೊಳ್ಳೆ, ನಿಂತ್ಕೊಳ್ರ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನಾನು. ನಿಂತ್ಕೊಳ್ಳೆ. ಬೇಗ ಬಾ. ಬಾ ಬಾ ಬಾ, ನಡಿ 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 ಬೇಗ. ನೀನ್ ನನ್ನ ಫ್ರೆಂಡ್ಸ್ನ ಸಾಯಿಸಿದ್ಯಲ್ಲ, ನೀನನ್ನ ಸುಮ್ಮನೆ ಬಿಡಲ್ಲ ನಾನು.
ಬಿಡೋ ಬಿಡೋ ಸಮೀರ್ ಸ್ಟಾಪ್ ನೀರ್ಸಿ ಸ್ಟಾಪ್. ಸರಿ ಆಯ್ತು, ನೀವು ಚಿಂತೆ ಮಾಡಬೇಡಿ. ನಾನು ಇಲ್ಲಿನ ಫಾರೆಸ್ಟ್ ಆಫೀಸರ್. ಬೇಗ 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 ಬಾ ಬಾ ಮಾರಿಯಾ ಬಾ. ನಿಂತ್ಕೊಳ್ರೋ, ಎಲ್ಲ ಹೋಗ್ತಿದ್ದೀರಾ? ಓಡು 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 ಸುಮ್ನೆ ಬಿಡಲ್ಲ ನಿಮ್ಮನ್ನ. ಓಡು 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 ಓಡು. ನಿಂತ್ಕೊಳ್ಳೆ. ನೀವು ಬನ್ನಿ ನನ್ನ ಜೊತೆನಲ್ಲಿ. ನಗಲಾಗ್ತಲ್ಲ. ಸಾಕು ಸಮೀರ್, ನನಗಿನ್ನು ನೋಡಕ್ಕಾಗಲ್ಲ. ಸಮೀರ್, ಅಯ್ಯೋ, ಸಮೀರ್, ಹೊಡಿ ಅವ್ನಿಗೆ, ಹೊಡಿ. ಸಮೀರ್, 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 ಬಿಡೋ, ಬಿಡೋ, ಅಯ್ಯೋ, ಬಿಡೋ, ಅಯ್ಯೋ, ಬಿಡೋ. ಸಮೀರ್, 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 ಹೆಲ್ಪ್ ಮೀ, ಸಮೀರ್, ಸಮೀರ್. ಸಮೀರ್, 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 ಹೆಲ್ಪ್ ಮೀ,
ಸಮೀರ್ ಅಯ್ಯೋ ಬೇಡ ಬರ್ಬೇಡ ಬೇಡ ಸುಮ್ಮನೆ ಬಿಡಲ್ಲ ಅದು. ಸಮೀರ್ ಸಮೀರ್ ಮಾರಿಯಾ ಸಮೀರ್ ಅಯ್ಯೋ ಸಮೀರ್ ಸಮೀರ್ ಅಯ್ಯೋ ಸಮೀರ್ 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 ಸರ್ ಮಾರಿಯಾ ಅಲ್ಲೆಲ್ಲ ಸರ್ ಬನ್ನಿ ಮಾರಿಯಾ ನನಗೆ ನಿನ್ನ ಮೇಲೆ ಪ್ರೀತಿ ಇರಲಿಲ್ಲ ಅಂದಿದ್ರೆ ನನ್ನನ್ನು ಸಾಯಿಸ್ಬಿಡ್ತಿದ್ದೆ ನಾನು. ಓಡೋಗ್ತೀಯಾ ಓಡೋಗ್ತೀಯಾ? ಮಾರಿಯಾ ಮಾರಿಯಾ ಎಲ್ಲಿದ್ಯಾ ಮಾರಿಯಾ? ಈ ಪ್ರೀತಿ ಎಷ್ಟು ವಿಚಿತ್ರ ಅಲ್ವಾ? ಈಗ ನೋಡಿ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಲ್ವಾ? ಮಾಡ್ಯಾ ಝೋಯಾ ನೀನ್ ಯಾಕೆ ಇಲ್ಲಿಗೆ ಬಂದೆ? ಇವನ್ ಎಲ್ಲರನ್ನೂ ಸಾಯಿಸ್ತಾನೆ. ಝೋಯಾ ಇಲ್ಲಿಂದ ಹೊರಟೋಗು. ಮಾಹಿಯ ಧ್ವನಿ ಇದೇ ಮನೆಯಿಂದ ಬರ್ತಿದೆ ಸರ್. ಆ ಹುಚ್ಚನ್ ಮನೆ ಇದೆ ಅಂತ ಅನ್ಸುತ್ತೆ. ನಾವು ಹುಷಾರಾಗಿ ನಮ್ಮ ಕೆಲಸ ಮಾಡಬೇಕು.
ಈಗ ಮಜಾ ಬಂತು ಅಲ್ವಾ? ನಡೀರಿ ನಡೀರಿ, ಇಬ್ರು ಹೊಡೆದಾಡ್ಕೊಳ್ಳಿ. ಓ ಬೇಗ ಹೊಡೆದಾಡಿ ಹೊಡೆದಾಡಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೊಡೆದಾಡಿ ಹೊಡೆದಾಡಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಎದ್ದೇಳೆ ಬೇಗ, ಬೇಗ. ಆಯ್ತು ಆಯ್ತು ಆಯ್ತು. ಎಷ್ಟು ಮಜಾ ಇದೆ ಅಲ್ವಾ? ಏಯ್ ಅಜ್ಜಿ, ನಮ್ಮನೆ ಸಾಯಿಸ್ತೀಯಾ? ನಿಂಗೆ ಆಯ್ತು ಆಯ್ತು. ನಮ್ಮನೆ ಸಾಯ್ತೀಯಾ? ನಿಂಗೆ ಝೋಯಾ ಝೋಯಾ ಝೋಯಾ, ಯಾಕೆ ನನ್ನ ಬಿಟ್ಟೋದೆ? ಝೋಯಾ ಝೋಯಾ, ಎದ್ದೇಳು ಝೋಯಾ. ಝೋಯಾ ಕಣ್ಬಿಡು ಝೋಯಾ. ಅಯ್ಯೋ ಝೋಯಾ, ಝೋಯಾ ಕಣ್ಬಿಡು ಝೋಯಾ. ನನ್ನನ್ನು ಸಾಯಿಸ್ತೀಯಾ? ನಿಂತ್ಕೊಳ್ಳೆ. ಹುಡುಕ್ತೀಯ ಹುಡುಕ್ತೀರ ಹುಡುಕ್ತೀಯ. ಹುಡುಕ್ತೀಯ.